ಅವ್ರ ದುಡ್ಡಲ್ಲಿ ಹೋದರೆ ತಪ್ಪೇನಿದೆ? ಇಲ್ಲ, ಒಂದು ಚರ್ಚೆ ಆಗಿತ್ತು ಸರ್, ಸರ್ಕಾರ ದುಡ್ಡಲ್ಲೇ ಹೋಗ್ತಾ ಇದ್ದಾರೆ. ಸರ್ಕಾರ ದುಡ್ಡಲ್ಲಿ ಯಾರೂ ಹೋಗ್ತಿಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಆಮೇಲೆ ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ಏನೇಳಿ, ದೇಶ ಸುತ್ತು ಕೋಶ ಓದು ಅಂತ ಗಾದೆ ಇದೆ. ನಾನು ಕೇಳಿಲ್ಲ, ನಾನು 85 ದೇಶಗಳಿಗೆ ಹೋಗಿದ್ದೀನಿ. ಈಗ 5-6 ವರ್ಷದಿಂದ ಈ ಕರೋನಾ ಬಂದಮೇಲೆ ಹೋಗಿಲ್ಲ. ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು 50 ದೇಶಕ್ಕೆ ಹೋಗ್ತಾ ಇದ್ದೆ ಅಲ್ವಾ. ಪ್ರಪಂಚ ನೋಡಬೇಕು. ಅಲ್ಲ, ಸ್ವಂತ ಖರ್ಚಲ್ಲಿ ನಾನು ಹೇಳಿದ್ದೇನೆ ಗೊತ್ತಾ, ಒಂದು ನಿಮಿಷ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ, MLAಗಳೆಲ್ಲೂ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ಲ, ತಪ್ಪೇನಿದೆ? ನೀವು ಹೋಗಿ, ಮಾಧ್ಯಮದವರು ನೀವು ಸುತ್ತಾಕೊಂಬನ್ನಿ. ಈ ರೀತಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಸಂದರ್ಭದಲ್ಲಿ 11 ಜನ ಹೋಗ್ಬಾರ್ದು ಅಂತ ಏನಿದೆ? ಅಲ್ಲ, ಹೋಗಿರೋರೆಲ್ಲ ಸಿದ್ದರಾಮಯ್ಯ ಬಣ ಅಂತೇಳಿ ಸರ್. ಆ ಥರ ಏನೂ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ನೀವು ನಮ್ಮನ್ನು ಭಾಗ ಮಾಡ್ತಾ ಇದ್ದೀರಿ. ಮಾಧ್ಯಮದವರು ನಮ್ಮನ್ನು ಬಣ ಮಾಡ್ತಾ ಇದ್ದೀರಿ ಅಷ್ಟೇ. ನಾವೆಲ್ಲ ಒಂದೇ ಬಣ. DK ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ, ಹೋಗ್ತಿರೋದ್ರ ಬಗ್ಗೆ ನಂಗೆ ಗಮನಕ್ಕೆ ಇಲ್ಲ ಅನ್ನುವಂಥದ್ದು. ಅವ್ರಿಗೆ ಹೋಗಿ ಏನು ಹೇಳಬೇಕಾಗಿಲ್ಲ, CM ಏನು ಹೇಳಿ ಹೋಗ್ಬೇಕಾಗಿಲ್ಲ. ಸ್ವಂತ ಖರ್ಚಲ್ಲೇ ಅವ್ರು ಹೋಗ್ತಾರೆ ವಿದೇಶಕ್ಕೆ. ಆಮೇಲೆ ನೀವು ಮಾಧ್ಯಮದವರು ಹೋಗಿ ನೀವು ನೋಡ್ಕೊಂಬನ್ನಿ. ನೀವು ನೋಡ್ಬೇಕು, ಪ್ರಪಂಚ ನೋಡ್ಬೇಕು, ನೀವು ನೋಡಬೇಕು. ಪ್ರಪಂಚ ನೋಡಿದ್ರೇ ನಾವು ಎಲ್ಲಿದ್ದೀವಿ, ಬೇರೆ ದೇಶದವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ನಿಮ್ಗೇನಾರು ಇದೆಯಾ ಸರ್? ನೀವು ಹೋಗ್ತಿದ್ದೀರಾ ಸರ್? ನಾನು ಈಗಾಗಲೇ 85 ದೇಶ ನೋಡಿದ್ದೀನಿ. ಅವಕಾಶ ಸಿಕ್ಕಿದರೆ ಇನ್ನೂ ಒಂದು 85 ದೇಶ ನೋಡ್ತೀನಿ. ಅಂದರೆ ನನ್ನ ಸ್ವಂತ ಖರ್ಚಲ್ಲೇ ಹೋಗಿರೋದು. ನಾನು ಯಾವತ್ತೂ ಸರ್ಕಾರಿ ಖರ್ಚಲ್ಲಿ ಹೋಗಿಲ್ಲ. ವೆಂಕಟೇಶ್ ಮೊದಲು ಕಳಿಸ್ಕೊಡ್ತಿದ್ದಾರೆ ಅಧ್ಯಯನಕ್ಕೆ ಅಂತ ಚರ್ಚೆ ಆಗಿತ್ತು ಸರ್. ಆಮೇಲೆಲ್ಲ ಹೋದರೆ ಯಾವ ತಪ್ಪು ಇಲ್ಲ. ಅದನ್ನೇ ಮಾಧ್ಯಮಗಳು, ಸಾರ್ವಜನಿಕರು, ಆಮೇಲೆ ಸರ್ಕಾರದ ಖರ್ಚಲ್ಲಿ ಹೋಗಿದ್ರೆ ತಪ್ಪು. ಸ್ವಂತ ಖರ್ಚಲ್ಲಿ ಹೋಗಲಿ ಬಿಡಿ. ಚರ್ಚೆ ಆಗುತ್ತೆ ಅಂದರೆ ಸರ್, ಈ ರೀತಿ CM ಬದಲಾವಣೆ ಚರ್ಚೆ ಅವರು ನೀವು ಮಾಧ್ಯಮದವರಪ್ಪ, ನೀವು ಸುಮ್ಮನೆ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತೀರಾ ನೀವು ಮಾಧ್ಯಮದವರು. ನಿಮ್ಮ ಶಾಸಕರುಗಳಿಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂಥದ್ದು ಸರ್, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ.